ವಾಯಿಗಳು ಕಡ್ಕೊಳ್ ಮಡಿವಾಳಪ್ಪನವ್ರದ್ದು ಸಾಕಾಯಿತಿ ಊರವ್ವ ಬಹಳ ಜಾಕೀಲೆ ಹೋಗೋಣ ಬಾರವ್ವ. ಇನ್ನೊಂದು ಕಡೆ ಅದ ಮಡಿವಾಳಪ್ಪ ಹೇಳ್ತಾನೆ, ಬ್ಯಾರೆ ಆದೇನವ್ವ ತಂಗಿ ಬ್ಯಾರೆ ಆದೇನವ್ವ, ಈ ಮನಿಯೊಳಗಣ ಗದ್ದಲ ನೀಗಿ ಕಡಿಗಾದೇನವ್ವ ತಂಗಿ ಕಡಿಗಾದೇನವ್ವ ಅಂತ ಹೇಳ್ತಾನೆ. ಹಂಗೆ ಇಲ್ಲಿಂದ ಹೋಗಿಬಿಡಬೇಕು ಅಂತ ಹೇಳಿ ಎಲ್ಲಿಗೆ ಹೊಕ್ಕಾನೆ ಹುಚ್ಚಲಿಂಗ ಅಂತ ಕೇಳಿದರೆ ಚಂದ್ರಗಿರಿಗೆ ಪ್ರಯಾಣವನ್ನು ಮಾಡ್ತಾನೆ. ಯಾರಿಗೂ ಹೇಳಿಲ್ಲ ಕೇಳಿಲ್ಲ. ರಾತ್ರಿ ಎದ್ದು ಸಾಕಾಗಿತ್ತ ಊರು, ಅಪವಾದ ಬಂದಿತ್ತು, ಮಾಡಲಾರದ ಕೆಟ್ಟ ಕೆಲಸ ಇವನ ಮೇಲೆ ಕುತ್ಕೊಂಡಿತ್ತು. ಅಪವಾದ ಕೊಟ್ಟಿದ್ರು, ಅವರೆಲ್ಲ ನಗಾಕತ್ತಿದ್ರು. ಅಪವಾದ ಕೊಟ್ಟವರೆಲ್ಲ ನಗಾಕತ್ತಿದ್ರು. ಮಾತಾಡ್ಬಿಡ್ರಿ ತಾಯಂದ್ರೆ. ಇಲ್ಲಿ ಕುತ್ಕೊಂಡು ಮಾತಾಡಿ ಬರ್ರಿ, ನಾ ಇಲ್ಲಿ ಕುಂದಿರ್ತೀನಿ, ಹೆಂಗೆ ಕುಂದಿರ್ತೀನಿ ನೋಡಕಂತ್ರಿ. ಮಾತಾಡ್ಬಾರ್ದು ಒಟ್ಟ. ಏನು ಹೇಳಕತ್ತಿದ್ದೆ? ಚಂದ್ರಗಿರಿಗೆ ಹೊಂಟಿದ್ದ ಹೊಂಟ ರಾತ್ರಿ, ಹಗಲೆನ್ನದೆ ರಾತ್ರಿ ಎನ್ನದೆ. ಈಗ ನಂಗೆ ಬಸ್ ಇರಲಿಲ್ಲ, ಏನೂ ಇರಲಿಲ್ಲ, ಕಾಲ್ನಡಿಗೆಯಿಂದ ಚಂದ್ರಾತಾಯಿಯನ್ನು ನೆನೆಸ್ತಾ ಚಂದ್ರಗಿರಿಗೆ ಹೊಕ್ಕಾನ. ಚಂದ್ರಗಿರಿಗೆ ಹೋಗುವಂಥ ಸಂದರ್ಭದಲ್ಲಿ ದಾರಿಯೊಳಗೆ ಕೃಷ್ಣಾ ನದಿ ಅಡ್ಡ ತುಂಬಿ ಹರಿತಾ ಇರ್ತದೆ. ತುಂಬಿ ಹರಿಯುವಂಥ ಕೃಷ್ಣಾ ನದಿಯೊಳಗೆ ಡೋಣಿ ಇರ್ತದೆ. ಡೋಣಿ ಕೊಡಾಕಿ ಇವನ ಹತ್ರ ರೊಕ್ಕ ಇರೋದಿಲ್ಲ. ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು, ಕೂಡಲ ಸಂಗನ ಶರಣರು ಅಂತಾರಲ್ಲ, ಹಂಗೆ ಇವನ ಮನಸ್ಸು ಘನಮನವಿತ್ತು. ಕಿಶೆದಾಗ ಧನ ಇರಲಿಲ್ಲ. ಆ ಕೃಷ್ಣಾ ನದಿ ತುಂಬಿ ಹರಿತಾ ಇತ್ತು. ಆ ನದಿಯನ್ನು ದಾಟಿ ಆ ಕಡೆ ಚಂದ್ರಗಿರಿಗೆ ಹೋಗಬೇಕಾಗಿತ್ತು. ಡೋಣಿ ಇತ್ತು. ರೊಕ್ಕಿದ್ದವರೆಲ್ಲ ಕೊಟ್ಟು ಹತ್ತಾಕತ್ತಿದ್ರು. ಡೋಣಿ ಅವನು ಹೋಗಿ ಕೇಳ್ತಾನೆ, ಅಪ್ಪ ನಾನು ಚಂದ್ರಗಿರಿಗೆ ಹೊಂಟಿದ್ದೇನೆ, ಚಂದ್ರಾತಾಯಿಯ ದರ್ಶನಕ್ಕೆ ಹೊಂಟೇನಿ, ನನ್ನನ್ನು ಸ್ವಲ್ಪ ಆ ಕಡೆ ದಾಟಿಸ್ಕೊಡಪ್ಪ ಅಂತಂದ. ರೊಕ್ಕ ಅಂದವ. ರೊಕ್ಕ ಇಲ್ಲಪ್ಪ, ಹಾಗೆ ದಾಟಿಸ್ಪ ಅಂತಂದ. ಇಲ್ಲ, ದಾಟಿಸಂಗಿಲ್ಲ. ರೊಕ್ಕ ಕೊಟ್ಟರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಇಲ್ಲಂದ್ರೆ ನಾನು ನಿನ್ನನ್ನು ದಾಟಿಸಂಗಿಲ್ಲ. ಈಗಾದ್ರೆ ನೀವು ಕಂಡಕ್ಟರ್ ಕೇಳಿಬಿಡ್ತಾರೆ, ಆಧಾರ್ ಕಾರ್ಡ್ ಐತೇನ ಅಂತ ಹೇಳಿ. ಹೌದಲ್ಲ? ನಿಮಗೆ ದಾಟಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ಕೇಳ್ತಾರೆ. ಇಲ್ಲ, ಏನೂ ಇರಲಿಲ್ಲ. ರೊಕ್ಕ ಇಲ್ಲ ಅಂದ್ರೆ ಹತ್ತು ಬೇಡ ಅಂತಂದ. ಅವಾಗ ಇಲ್ಲಿ ಮೊದಲೇ ಕಷ್ಟ ಆಗಿತ್ತು, ಜೀವನ ಕಷ್ಟ ಆಗಿತ್ತು. ನದಿ ದಂಡೆಯಲ್ಲಿ ಹುಚ್ಚಲಿಂಗ ನಿಂತಾನ. ನೋಡು ಚಂದ್ರತಾಯಿ, ನಿನ್ನೊಂದಿಗೆ ನಾನು ಬರ್ಲಾಕತ್ತಿದ್ದೇನೆ, ನನಗೀಗ ಸಾಕಾಗಿದೆ, ಜೀವನ ಸಾಕಾಗಿ ಬರಾಕತ್ತಿದ್ದೇನೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿ ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಹಂಗೆ ತುಂಬಿ ಹೋಗ್ಬಿಟ್ಟಿತ್ತು. ತುಂಬಿ ಹೋದಂಥ ಸಂದರ್ಭದಲ್ಲಿ ಭಾಳ ಸಾಕಾಗಿತ್ತು. ಆ ಡೋಣಿಯೊಳಗಡೆ, ಆ ನಾವಿನೊಳಗಡೆ ಜನ ಎಲ್ಲ ತುಂಬಿದ್ರು. ಅವ ಹೊಂಟ, ನಾನು ಕರ್ಕೊಂಡಿದ್ರೆ ಆ ದಂಡಿಗೆ ಹೋಗಿಬಿಡ್ತಿದ್ನಲ್ಲ ಅಂತ ಹೇಳಿ ಅನ್ನಕತ್ತಿದ. ಈತ ಯಾರು? ಹುಚ್ಚಲಿಂಗ ಅನ್ನಕತ್ತಿದ. ಅನ್ನೋ ಹೊತ್ನ್ಯಾಗ ಅವನಿಗೆ ತಿಳಿಸ್ತು, ತೇಲರ ತೇಲಿ, ಮುಳುಗ್ಯಾರ ಮುಳುಗ್ಲಿ, ಹೆಗಲ ಮ್ಯಾಗ ಕಂಬಳಿ ಐತಿ, ಹಾಸಿಬಿಡೋನು ಅಂದ. ಎಲ್ಲಿ ಹಾಸಿದ? ಹರಿಯುವ ನದಿಯ ಮೇಲೆ, ಫ್ಲೋವಿಂಗ್ ವಾಟರ್, ಫ್ಲೋವಿಂಗ್ ರಿವರ್, ಹರಿಯುವ ಆ ನೀರಿನ ಮೇಲೆ ತನ್ನ ಕಂಬಳಿಯನ್ನು ಹಾಸಿ ಏನು ಮಾಡಿದ ಅಂತ ಕೇಳಿದ್ರೆ, ಜೈ ಚಂದ್ರಾತಾಯಿ ಅಂತ ಹೇಳಿದ್ರೆ ಮೇಲೆ ಕುತ್ಕೊಂಡ. ಅವನ ಡೋಣಿಕಿನ ಮೊದಲು ಇವನು ಕಂಬಳಿ ಹೋಗಿ ಎಲ್ಲಿ ಮುಟ್ಟಿಸಿತ್ತು ಅಂತ ಕೇಳಿದ್ರೆ, ಆ ಕಡೆ ನದಿ ದಂಡೆಗೆ ಮುಟ್ಟಿಸಿಬಿಟ್ಟಿತ್ತು. ಭಾಳ ಆಶ್ಚರ್ಯ ಆಗ್ತದೆ ಅವನಿಗೆ. ಡೋಣಿ ಅಂಬಿಗನಿಗೆ ಆಶ್ಚರ್ಯ ಆಗ್ತದೆ. ಏನಪ್ಪ, ನಾನು ಎಂಥ ತಪ್ಪು ಮಾಡಿದೆ, ಒಬ್ಬ ದೊಡ್ಡ ಮಹಾತ್ಮ ಅದಾನ, ಇವನ್ನ ನನ್ನ ಡೋಣಿಯೊಳಗೆ ಕುಂದಿರಿಸ್ಕೊಂಡು ನನ್ನ ಡೋಣಿ ಪಾವನ ಮಾಡ್ಕೋಬೇಕಾಗಿತ್ತು, ನಾನು ಬೇಡ ಅಂಥೇಳಿ ತಿರಸ್ಕಾರ ಮಾಡಿ ಇವನು ಇಳಿಸಿ ಬಂದಿಲ್ಲ, ಎಂಥ ಪಾಪಿ ನಾನು ಅಂತ ಹೇಳಿ ಅವನ ಡೋಣಿ ನದಿಗೆ ಬರ್ತಿರ್ತದ, ಅಲ್ಲಿ ನಿಂತು ಬಿಡ್ತದ. ನಿಂತಾಗವ ಅಂತಾನ ಪರಮಾತ್ಮ, ಕಾಪಾಡಪ್ಪ ನೀನು ಅಂತಾನ. ಹುಚ್ಚಲಿಂಗರಿಗೆ ಕೇಳ್ತಾ, ನೋಡಪ್ಪ ಮಹಾತ್ಮ, ನೀನು ಯಾರಂತ ಗೊತ್ತಿಲ್ಲ, ನಿನ್ನ ವಿಷಯದಲ್ಲಿ ನಾನು ನಿನ್ನನ್ನು ಹತ್ತಿಸ್ಕೊಳ್ಳಾರ್ದೆ,
ನಾನು ಪಾಪ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಕ್ಷಮಾ ಮಾಡಪ್ಪ, ಡೋಣಿ ದಂಡಿ ಮುಟ್ಟಂಗೆ ಮಾಡಪ್ಪ ಅಂತಾನೆ ಕಾಯಲಿ ಚಂದ್ರ ತಾಯಿ ಅಂತ ಹೇಳಿ ಹುಚ್ಚಲಿಂಗ ಹೇಳಿದಾಗ ಡೋಣಿಯು ಕೂಡ ನದಿಗೆ ದಂಡೆಗೆ ಬಂದು ಮುಟ್ತದ, ನದಿ ದಂಡೆಗೆ ಬಂದು ಮುಟ್ತದ. ಬಂದವನು ಓಡೋಡಿ ಬಂದು ಕ್ಷಮಾ ಕೇಳ್ತಾನೆ, ಅಂಬಿಗ ನಂದು ತಪ್ಪಾಗಿದೆ ಮಹಾತ್ಮ, ನನಗೆ ಆಶೀರ್ವಾದ ಕೊಡು ಅಂತ ಹೇಳಿ ಆ ಅಂಬಿಗನಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಆಶೀರ್ವಾದವನ್ನು ಕೊಟ್ಟು ಎಲ್ಲಿ ಬರ್ತಾನೆ ಅಂತ ಕೇಳಿದರೆ ಕೂಡಲ ಸಂಗಮನಾಥನ ಕ್ಷೇತ್ರಕ್ಕೆ ಬಂದು ಸಂಗಮೇಶನ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಮುಂದೆ ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ ಚಂದ್ರಗಿರಿಗೆ ಬರ್ತಾನೆ. ಅಷ್ಟೊತ್ತಿಗಾಗಲಿ ಇವನ ಜೊತೆಗೆ ಎಷ್ಟು ಮಂದಿ ಕೂಡಿರ್ತಾರಂತ ಕೇಳಿದ್ರೆ 15-20 ಮಂದಿ ಕೂಡಿರ್ತಾರೆ ಇವನ ಜೊತೆಗೆ. ಯಾಕೆ ಅಂತ ಕೇಳಿದ್ರೆ ಚಂದ್ರಾತಾಯಿಯ ಕೈಯಲ್ಲಿರ್ತಕ್ಕಂಥ ಚಂದ್ರಾಯುಧವನ್ನು ನಾವು ಪಡ್ಕೋಬೇಕು. ಯಾಕೆ? ಅವಳ ಆಶೀರ್ವಾದವನ್ನು ಪಡ್ಕೊಂಡು ನಾವು ದೊಡ್ಡವರಾಗಬೇಕು ಅನ್ನುವಂಥ ಭಾವ ಯಾರಲ್ಲಿರ್ತದೆ ಅಂತ ಕೇಳಿದ್ರೆ ಇವರು ಎಲ್ಲರಲ್ಲಿರ್ತದೆ. ಎಲ್ಲರಿದ್ದಾಗ ಜೀವನ ಹಂಗೆ ಎಲ್ಲ ಸಿಗಂಗಿಲ್ಲ. ಜೀವನದಾಗ ಹಂಗೆ ಎಲ್ಲ ಬರ್ತಿತ್ತು ಅಂತ ಕೇಳಿದ್ರೆ ಎಲ್ಲರೂ ಪಡ್ಕೊಂಡು ಬಿಡ್ತಿದ್ರು. ಕಷ್ಟಪಡ್ಬೇಕು, ಏನಾದರೂ ಬರ್ಬೇಕಂದ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಹಾಗೆಲ್ಲರೂ ನಾನು 10-20 ಜನರಲ್ಲಿ ಭಾಳ ಮಂದಿ ನಾನು ಚಂದ್ರ ತಾಯಿಯನ್ನು ಒಲಿಸ್ಕೋಬೇಕು, ಚಂದ್ರಾಯುಧವನ್ನು ಪಡ್ಕೋಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಿದ್ರು. ಬಂದು ಅಲ್ಲಿ ಕುತ್ಕೊಂಡ್ರು. ಚಂದ್ರಾ ತಾಯಿಯನ್ನು ಎಲ್ಲರೂ ಪೂಜೆ ಮಾಡ್ತಾರೆ. ಅರ್ಘ್ಯ ಪಾದ್ಯಾದಿಗಳಿಂದ ಅವಳ ಪಾದಕ್ಕೆ ಅರ್ಪಣೆ ಮಾಡಿ ಹಾಲು ಮೊಸರು ತುಪ್ಪ ಎಲ್ಲವನ್ನು ಹಾಕಿ ಅವಳ ಪಾದ ಪೂಜೆಯನ್ನು ಮಾಡಿ ಅವಳ ವರವನ್ನು ಬೇಡ್ತಾ ಇದ್ದಾರೆ. ಬೇಡುವಂಥ ಸಂದರ್ಭದಲ್ಲಿ 10-20 ಮಂದಿ ಕುಂತಾರೆ. ಎಷ್ಟು ದಿವಸ ಕುಂತರು ಅಂತ ಕೇಳಿದ್ರೆ ನೀರಿಲ್ಲ, ನಿದ್ರೆ ಇಲ್ಲ. ತಾಯಿಯನ್ನು ಹೃದಯದಲ್ಲಿ ತುಂಬಿಕೊಂಡು 41 ದಿನ ನಿರಂತರವಾಗಿ ಕೂತ್ಕೊಂಡಾರೆ. ಎಲ್ಲೇ? ಚಂದ್ರಾಗಿರಿಯಲ್ಲಿ ಕೂತ್ಕೊಂಡಾರೆ. ಚಂದ್ರಾಗಿರಿಯೊಳಗೆ ಕೂತ್ಕೊಂಡಾರೆ. ಕುಂದ್ರುವಂಥ ಸಂದರ್ಭದಲ್ಲಿ ಚಂದ್ರಾ ತಾಯಿ ಒಂದಿಷ್ಟು ದಿನ ಹೋದಾಗ ಹೇಳಾಳ, ನೋಡಪ್ಪ ನಾನು ಯೋಗ ಮುಖದಿಂದ ಬರ್ತೀನಿ, ನಾನು ಹಾವಿನ ರೂಪದಲ್ಲಿ ಬರ್ತೀನಿ, ಮಹಾಸರ್ಪವಾಗಿ ನಾನು ಬರ್ತೀನಿ. ಯಾರು ನನ್ನನ್ನು ಹಿಡಿತಾರೆ ಅವರಿಗೆ ಮಾತ್ರ ನಾನು ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಾಳೆ. 41 ದಿನ ಉಪವಾಸ ಕುಂತಿರ್ತಾರೆ, ಒಂದು ಹನಿ ನೀರು ಕುಡ್ದಿರಂಗಿಲ್ಲ. ಎಷ್ಟು ಮಂದಿ? 21 ಮಂದಿ ಕುಂತಿರ್ತಾರೆ. ಎದಕ್ಕೆ? ಚಂದ್ರಾಯುಧವನ್ನು ಪಡಿಬೇಕು ಅಂತ ಹೇಳಿ 41 ದಿನ ಕುಂತಾರ. ಹೊಟ್ಟೆಯೊಳಗಡೆ ಒಂದು ಹನಿಯೂ ಏನಿಲ್ಲ, ಪದಾರ್ಥವನ್ನು ಹಾಕ್ಕೊಂಡಿಲ್ಲ, ಪ್ರಸಾದವನ್ನು ಹಾಕ್ಕೊಂಡಿಲ್ಲ. ಎದಕ್ಕಾಗಿ? ಚಂದ್ರಾಯುಧವನ್ನು ಪಡಿಬೇಕು ಅಂತ ಹೇಳಿ. ನಾನು ಹಾವಿನ ರೂಪದಲ್ಲಿ ಬರ್ತೀನಿ, ನೀವು ಅದನ್ನು ಹಿಡೀರಿ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಕೇಳಿದರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬಳ್ಳಾರಿ ಜಿಲ್ಲೆಯೊಳಗೆ ಚಲಗುರ್ಗಿ ಎರಿತಾತ್ನವರು ಅಂತ ಹೇಳಿ ಬರ್ತಾರೆ, ಒಬ್ಬರು ದೊಡ್ಡ ಮಹಾತ್ಮರು. ಅವ್ರ ಹತ್ರ ಒಬ್ಬ ಬಡವ ಬರ್ತಾನೆ, ಅತ್ಯಂತ ಬಡವ ಬರ್ತಾನೆ. ಯಪ್ಪ ನನ್ನ ಜೀವನದಾಗ ಸಂಸಾರದಾಗ ಭಾಳ ಬಡತನ ಇದೆ, ನನಗೆ ನಿನ್ನ ಆಶೀರ್ವಾದ ಮಾಡು, ಶ್ರೀಮಂತಿಕೆ ಬರ್ತತಿ ಅಂತ ಹೇಳಿ ಕೇಳ್ತಾನೆ. ಹಂಗಾರೆ ಊರು ಹೊರಗೆ ಹೋಗುನ್ ಬಾ ಅಂತ ಕರ್ಕೊಂಡು ಹೋಗ್ತಾರ. ಅವನು ಊರು ಹೊರಗೆ ಕರ್ಕೊಂಡು ಹೋಗ್ತಾರ. ಒಂದು ರಸ್ತೆ ಇರ್ತತಿ, ಹಿಂಗೆ ಚಕ್ಕಡಿ ದಾರಿ ಇರ್ತದೆ. ಅಲ್ಲೊಂದು ಹಾವು ಬರ್ತತಿ. ಇವ್ರು ಹೇಳ್ತಾರೆ ಅದನ್ನು ಹಿಡಿ, ನಿನಗೆ ಶ್ರೀಮಂತಿಕೆ ಬರ್ತತಿ ಅಂತಾರೆ. ಯಪ್ಪ ಅಂತಾನೆ. ಹಾವು ಹಿಡ್ಯಾಕೆ ಒಲ್ಲೆ, ಕಡಿಸ್ಕೊಳಕ್ಕೆ ಒಲ್ಲೆ, ಶ್ರೀಮಂತಿಕೆನೂ ಬೇಡ, ಸಾವು ಬೇಡ, ನಾವು ಒಲ್ಲೆ ಅಂತ. ಇಲ್ಲೋ ಹೊಕ್ಕತಿ, ಹಿಡಿಯೋ ಅಂತಾರೆ. ಆ ಹಾವು ಹುತ್ತದಾಗ ಹೊಕ್ಕಿರ್ತತೆ. ಹೋಗು ಮುಂದೆ ಉಷ್ಟು ಹೋಗಿರ್ತತಿ. ಇನ್ನೇನು ಬಾಲ ಹಿಡಿದ್ರೆ ಕಡೆಂಗಿಲ್ಲ ಬಾ ಅಂಥೇಳಿ ಬಾಲ ಹಿಡಿತಾನೆ. ಬಾಲ ಅಷ್ಟು ಬಂಗಾರ ಆಗಿಬಿಡ್ತತಿ, ಇಷ್ಟು ದೊಡ್ಡ. ಉಳಿದಿದ್ದೆಲ್ಲ ಹೋಗ್ತತಿ. ಅವಾಗಂತಾನೆ ಉಷ್ಟು ಹಾವು ಹಿಡಿದಿದ್ದ ಬಂಗಾರ ಆಗಿಬಿಡ್ತಿತ್ತು. ಹೋಗ್ಬಿಡ್ತು ಹಾವು. ನನ್ನ ಪಾಲಿಗೆ ಇಷ್ಟ ಆಯ್ತು 1 ಮೊಳ ಅಂಥೇಳಿ ಅದು ಉಳಿದು ಬಾಲ ಬಂಗಾರ ಆಗಿತ್ತಂತ. ಅದನ್ನ ಆಶೀರ್ವಾದ ತೊಗೊಂಡು ಹೋಗೋದಂತ. ಅವಾಗ ಅವ್ರು ಹೇಳಿದ್ರಂತೆ ಹರಿತಾತ್ನವರು, ಉಷ್ಟು ಹಿಡಿ ಅಂದ್ರೆ ಹಿಡಿಲಿಲ್ಲ, ನಿನ್ನ ಹಣೆ ಬಾರದಾಗ ಇಷ್ಟ ಇತ್ತು ಬಾಲ, ಅಷ್ಟ ತೊಗೊಂಡು ಹೋಗು ಅಂತ ಹೇಳಿದ್ರಂತೆ. ಹಂಗೆ ಪಡೆದಷ್ಟಲ್ಲದೆ ಬಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೀ ಏನು ಮ್ಯಾಳ್ಗೆ ಮ್ಯಾಗ ಹೆಲಿಕಾಪ್ಟರ್ ಇಳಿಸ್ತೀನಿ ಅಂತಿದ್ದಿ, ಆದರೆ ಸಿಗಬೇಕಲ್ಲ. ಎಲ್ಲರೂ ಚಂದ್ರಾಯುಧ ಕೇಳಕತ್ತಾರೆ, ಸಿಗಬೇಕಲ್ಲ. ಯೋಗ್ಯರಿಗೆ ಕೊಡ್ತೀನಿ ಅಂತ ಹೇಳಿ ಕುಂತಾಳಕ್ಕೆ. ಯಾರು? ಚಂದ್ರಮ್ಮ ತಾಯಿ ಯೋಗ್ಯರನ್ನು ನೋಡಿ ಕೊಡ್ತಾಳೆ. ಯಾರು ಬೇಕಾದ್ರೆ ಕೈಯಾಗ ಕೊಡೋಕ್ಕಾಗತ್ತೆ ಏನು? ಒಂದು ಮನ್ಯಾಗ 4 ಮಂದಿ ಸ್ವಸ್ಥರಿದ್ರಂತೆ. ಹೆಣ್ಮಕ್ಳು ಭಾಳ ಮಂದಿ ಕೂಡಿರಿ ಅನ್ನೋಕೆ ನಿಮ್ಮ ಸ್ವಸ್ಥರ ಕತೆ ಹೇಳಕತ್ತೀರಿ ನೋಡಿ, ಎಷ್ಟು ನಗತ್ತೀರಿ. ಮಕಾನ ಚೇಂಜ್ ಆದವು. ಒಂದು 4 ಮಂದಿ ಸ್ವಸ್ಥರಿದ್ರಂತೆ.
ಅತ್ತಿ ಮಾವ ವಯಸ್ಸಾಗಿತ್ತು, ಕೈ ನಡಗಾಕತ್ತಿದ್ದು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ ಅಂತಾರಲ್ಲ, ಹಾಗೆಲ್ಲ ತಲೆಯನ್ನು ಕೂದಲು ಬೆಳಗಾಗಿದ್ದು. ಎಷ್ಟು ಲಕ್ಷ ಕೊಟ್ಟು ಕೇಳಕತ್ತೀರಲ್ಲ ನೋಡಿ, ಈಗ ಮುಖಾನ ಬದಲದು ನೋಡು. ಎಲ್ಲನೂ ಹಿಂಗೆ ಕೇಳ್ಬೇಕು ಪುರಾಣ. 4 ಮಂದಿ ಸ್ವಸ್ಥರಿದ್ರಂತೆ. ಅತ್ತಿ ಸಾಯಿ ಮಠ ಟೊಂಕದನ್ನು ಕಿಲಿ ಯಾರಿಗೆ ಕೊಟ್ಟಿರಲಿಲ್ಲ ಅಂತ. ಗಳಂಗ್ 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 ಅವು ಎತ್ತಿನ ಕೊಳಗ ಇವು ಇರ್ತಾವಲ್ಲ, ಅವು ಏನ್ರಿ ಅವು ಏನು ಕಟ್ಟಿರ್ತಾರೆ ಗಂಟಿ. ಅಕ್ಕಿ ನಡೆದಾಗ ಹಾಕಿದ್ದವು ಅದು ಡಾಬ್ ಅಂತಾರಲ್ಲ, ಅವು ಡಾಬ್ ಹಾಕ್ಕೊಂತಿದ್ರು ಅವ್ರು. ಡಾಬ್ ಅಂದ್ರೆ ಏನದ? ಬೆಳ್ಳಿದ ಡಾಬ್ ಹಾಕ್ಕೊಂಡಿದ್ಲಕ್ಕಿ. ಆ ಡಾಬಿಗೆ ಸಿಗಿಸ್ಕೊತಿದ್ಲು ಸ್ವಸ್ಥರಿಗೆ ಕಾಣಂಗೆ. ಹೊಂಟ್ಲಂದ್ರೆ ಗಳಂಗ್ 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 ಅಂತಿದ್ದವು. ಇವರು ಸ್ವಸ್ಥರು ಅಂತಿದ್ರು. ಯಾವಾಗಾರ ಕಿಲಿ ಕೊಡ್ತಾಳಿಕ್ಕಿ ನಮ್ಮ ಅತ್ತಿ ಅನ್ನಾರು. ಯಾವಾಗ ಟ್ರೆಜರಿ ಕಿಲಿ, ಅಕ್ಕಿ ತೊಗೋಬೇಕಾರೆ ಕಿನ್ ಕೇಳಿ ತೊಗೋಬೇಕು, ಕಡಲೆ ಬೇಳೆ ತೊಗೋಬೇಕಾರೆ ಕಿನ್ ಕೇಳಿ ತೊಗೋಬೇಕು, ಜೀರಿಗೆ ಸಾಸಿವೆ ಅರ್ಶಿನ ಪುಡಿ ಬೆಲ್ಲ ಖಾರ ಎಲ್ಲ ಕೇಳ್ಬೇಕಾದ್ರೆ ಕಿನ್ ಕೇಳೇ ತೊಗೋಬೇಕು. ಹೆಂಗೆ ಮಾಡೋದು ಅಂತ 4 ಮಂದಿ ಸ್ವಸ್ಥರು ಏನು ನೋಡ್ತಿದ್ರು? ಅತ್ತಿ ನೋಡ್ತಿದ್ದಿಲ್ಲ. ಏನು ನೋಡ್ತಿದ್ರೆ? ಗಳಂಗ್ 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 ನೋಡ್ತಿದ್ರು. ಹಿಂಗಂದ್ರೆ ಅರ್ಥ ಮಾಡ್ಕೊಂಬಿಡ್ರಿ. ಟೊಂಕದಾಗ ನೋಡ್ತಿದ್ರು. ಆಕಿ ಅತ್ತಿ ಹುರುಪ್ಲಿಂದ ಓಡಾಡ್ತಿದ್ಲಿ, ಇವ್ರು ಕುಂತಿರು ಕೆಲಸ ಮಾಡ್ಕೊಂತ. ಆಕಿ ಬೇಕಂತ ಹೋಗಿ ಮುಂದೆ ಗಳಂಗ್ 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 ಯಾವಾಗಾರ ಬಂದವು ಅಂತ ಇವ್ರು ಅನ್ನಾರು. ಒಂದು ದಿವ್ಸ ವಯಸ್ಸಾಗಿತ್ತು. ವಯಸ್ಸಾದ ಗುಟ್ಲೆ ಪರೀಕ್ಷೆ ಮಾಡ್ಬೇಕಲ್ಲ 4 ಮಂದಿ ಸ್ವಸ್ಥರನ್ನ. ಪರೀಕ್ಷೆ ಮಾಡ್ಬೇಕಾಗಿತ್ತು. ಯಾ ಸುಸಿ ಯಾವ ಕ್ವಾಲಿಟಿ ಅದಾಳ ಪರೀಕ್ಷೆ ಮಾಡ್ಬೇಕಾಗಿತ್ತು. ಆವಾಗ ಅತ್ತಿ ಮಾವ ಕೂತ್ಕೊಂಡು ಇಬ್ಬರು ಭಾಳ ಬೆರಿಕಿದ್ರು. ಭಾಳ ಕಷ್ಟಪಟ್ಟು ಗಳಿಸಿದ್ರು. ಭಾಳ ಕಷ್ಟಪಟ್ರಿಗೆ ಗೊತ್ತಿರ್ತೈತೆ ದುಡ್ಡಿಂದು ಅದು ಬೆಲೆ. ಕಷ್ಟಪಟ್ಟು ಗಳಿಸ್ತೇವ್ರಿಗೆ ಗೊತ್ತಿರ್ತೈತೆ. ಸುಮ್ಮನೆ ಹಂಗೆ ಬಂದ್ರೆ ಗೊತ್ತಿರಂಗಿಲ್ಲ. ಏನು ಮಾಡಿದ್ರು ಅತ್ತಿ ಮಾವ ಅಂಥೇಳಿ, ಆ ಮನ್ಯಾಗ 1,000 ಚೀಲದ್ದು ಜೋಳದ ಚೀಲ ಒಟ್ಟಿದ್ರು. 4 ಮಂದಿ ಸ್ವಸ್ಥರನ್ನ ಕರೆದು ಅತ್ತಿ ಹೇಳ್ತಾಳೆ, ಮತ್ತು ನಾಳೆ ಹೋಗಿ ಹಿಂಗೆ ಮಾಡಿಗಿಡ್ರಿ ಮನ್ಯಾಗ. ಒಂದೊಂದು ಮುಟ್ಗಿ ಜೋಳ ತೊಗೊಂಡ್ರಿ. ಹಿಂಗೆ ಮಂಜು ಅನ್ನತ್ತ ಕೇಳ, ಒಂದು ಮುಟ್ಗಿ ಜೋಳ ತಗೊಂಡು ಮಾವಂದ ಸ್ವಸ್ಥರ ಬರ್ರಿ ಎಲ್ಲರೂ ಅಂತ ಕರೆದು ಇಕ್ಕೊಂದು ಮುಟ್ಟಿಗೆ ಕೊಟ್ಟು, ನಿಮಗೆ 4 ವರ್ಷ ಟೈಮ್ ಕೊಡ್ತೀವಿ. ಇವನ್ನ ಏನು ಮಾಡಬೇಕು? ಇವನ್ನ ಅಂದ್ರೆ ಯಾರ್ಯಾರಿಗೆ ಏನೇನು ಹಿರಿಯತನ ಕೊಡ್ಬೇಕು ಮನ್ಯಾಗ ಅನ್ನೋದು ಅವ್ರು ನಿರ್ಧಾರ ಮಾಡೋದಿತ್ತು. ಅದಕ್ಕೆ 4 ಮಂದಿಗೆ ಒಂದೊಂದು ಮುಟ್ಟಿಗೆ ಜೋಳ ಕೊಟ್ಟು ಹೇಳಿದರು, 4 ವರ್ಷ ಬಿಟ್ಟು ಕೇಳ್ತೀವಿ, ಇವನು ಕೊಡಬೇಕು ಅಂತ ಹೇಳಿದರು. ಕೊಡಬೇಕು ಅಂತ ಹೇಳಿದರು. 4 ಮಂದಿ ಸ್ವಸ್ಥರು ಇಸ್ಕೊಂಡ್ರು. ಒಬ್ಬಕ್ಕೆ ಏನು ಮಾಡಿಲ್ಲ ಅಂತ ಕೇಳಿದ್ರೆ, ಆಕೆ ಅಡುಗೆ ಮನ್ಯಾಗ ರೊಟ್ಟಿ ಮಾಡಾಕಿ. ಯಾವಾಗ ನೋಡಿರೋ ರೊಟ್ಟಿ ಮಾಡಾಕಿ. ಯಾವಾಗ ಜೋಳ ಕೊಟ್ಟರಲ್ಲ ಒಂದು ಮುಟ್ಟಿಗೆ, ಅಡುಗೆ ಮನ್ಯಾಗ ಹೋಗಿ ಅವ್ನು ನೋಡಿದ್ಲಿ. ಹಿಂಗೆ ಏನೋ ಕೊಟ್ಟನ ಬಿಡು, ನಮ್ಮ ಮಾವು ಕೊಟ್ಟಿರ್ಬೇಕು, ಅತ್ತಿ ಮಾವು ಕೊಟ್ಟಿರ್ತಾರ. ಅಕ್ಕಿದೆಲ್ಲ ಎಲ್ಲಿತ್ತಂತ ಕೇಳಿದ್ರೆ ಲಕ್ಷ ಗಳಂಗ್ ಅರ್ಥ ಆಗ್ಬೇಕು ನಿಮ್ಗೆ. ಗಳಂಗ್ ಅಂತ ನೆನಪಿದ್ರೆ ಪಕ್ಕ ಗೊತ್ತಾಗ್ತೈತಿ. ಆಕಿ ಲಕ್ಷ ಅಲ್ಲಿತ್ತು. ಆಕಿ ಏನು ಮಾಡಿದ್ರೆ ಹಿಂಗೆ ಜೋಳ ನೋಡಿಲ್ಲ, ಹಿಂಗೆ ಪಕ್ಕ ಕುರಿ ತಿನ್ನಕ್ಕೆ ತಿಂದ್ಬಿಟ್ಲ. ಅವನು ಅಷ್ಟೂ ತಿಂದ್ಬಿಟ್ಲು. ಇನ್ನೊಬ್ಬಕಿದ್ಲಲ್ಲ, ಆಕಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ, ಏನೋ ಕೊಟ್ಟಾನ ಬಿಡು ನಮ್ಮ ಮಾವ, 4 ವರ್ಷ ಬಿಟ್ಟು ಕೇಳ್ಯಾನ. ಅದೊಂದು ಜಂಪರ್ ಪೀಸ್ ತೊಗೊಂಡು ಅದ್ರ ಬೇಸಂಗೆ ಕಟ್ಟಿ ಆಕಿ ತವ್ರ ಮನೆ ಟ್ರೆಜರಿ ಕೊಟ್ಟಿದ್ರು. ಟ್ರೆಜರಿ ಒಳಗೆ ಏನಿಟ್ಲ? ಜೋಳ ಇಟ್ಲ. 4 ವರ್ಷ ಬಿಟ್ರೆ ಇರ್ತಾವನ್ರಿ ಜೋಳ, ಏನಾಗಬೇಕಾಗಿಬಿಟ್ಟಿರ್ತಾವೆ ಎಲ್ಲ. ಹಂಗಾದು 4 ವರ್ಷ ಆಗೋರೊಳಗೆ ಇನ್ನೊಬ್ಬಕ್ಕೆ ಸೊಸಿ ಏನು ಮಾಡಿಲ್ಲ ಅಂತ ಕೇಳಿ, ಬಿಡ ಏನೋ ನಮ್ಮ ಪರೀಕ್ಷೆ ಮಾಡಕ್ಕೆ ಕೊಟ್ಟರು ಬರ್ತೈತಿ, ಇಲ್ಲ ಬಿಟ್ಟರು ಬರ್ತೈತಿ ಅಂತೇಳಿ ಏನು ಕೊಟ್ಟಿದ್ರು ಅವ್ನು ತೊಗೊಂಡೋಗಿ ಜೋಳದ ಸಂದೆ ಉಗ್ಗಿದ್ಲು. ಬಿದ್ವವು. ಅಕ್ಕಿದೊಂದು ಜೀವನ. ಇನ್ನೊಬ್ಬಕ್ಕೆ ಅದ್ರಾಗ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಇದ್ಲಿ. ಇಂದಿರಾ ಗಾಂಧಿ ಇದ್ದಂಗೆ ಇದ್ಲಕ್ಕಿ ಮನ್ಯಾಗ. ಹುಷಾರಿದ್ಲು. ಹಂಗೆ ಇರ್ತಾರೆ ಸ್ವಸ್ಥರ, ಹಂಗೆ ಇರ್ಬೇಕು. ಅಂದ್ರೆ ಅತ್ತಿ ಮಾವು ಬಾವು ಅಂತಿರ್ತಾರೆ. ಯವ್ವ ಹಿಂಗೆ ಮಾಡಿರಿ ಮತ್ತೆ ಭಾಳ ಲಕ್ಷ ಕೊಟ್ಟು ಕೇಳಾಕತ್ತೀರಿ. ಅಕ್ಕಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ, ಮಾವು ಕೊಟ್ಟು 1 ಮುಟ್ಗಿ ಜೋಳನ ಮಾವರ ಅತ್ತೆರ ನಾ ಸ್ವಲ್ಪ ತವ್ರ ಮನೆಗೆ ಹೋಗಿ ಬರ್ತೇನೆ ರೀ ಅಂತ ಹೇಳಿ ಆ 1 ಮುಟ್ಗಿ ಜೋಳ ತೊಗೊಂಡು ತವ್ರ ಮನೆಗೆ ಹೋದ್ಲು. ಅವರ ಅಣ್ಣದೇರು 6 ಮಂದಿ ಇದ್ದರು. 12 ಎತ್ತು ಸಾಕಿದ್ರು.
30 ಕೂರಿಗೆ ಹೊಲ ಇತ್ತು ಅವ್ರದ್ದು. 30 ಹೊಲ ಇದ್ದು, ಎಣ್ಣ ಇದನ್ನು ಮಾವು ಕೊಟ್ಟಾನ, ಈ ಮುಟಿಗೆ ಜೋಳ ಇದನ್ನು ಬಿತ್ರಿ ಹೊಲದಾಗ ಅಂತ ಕೊಟ್ಲ. ಅವ್ರ ಅಣ್ಣ ತಂಗಿ ಮೇಲೆ ಭಾಳ ಪ್ರೀತಿ ಇದ್ದ. ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕ, ಬೆನ್ನ ತಟ್ಟುವರ ಸಬದಾಗ ಹೊನ್ನ ಕಟ್ಟುವರ ಉಡಿದಾಗ. ಒಬ್ಬ ಜನಪದ ಗರ್ತಿ ಹೇಳ್ತಾಳೆ, ಹೆಣ್ಮಕ್ಳಿಗೆ ಯಾರು ಬೇಕು? ಅಣ್ಣ ತಮ್ಮದ್ರು ಬೇಕು. ಎದಕ್ಕೆ? ರಾಖಿ ಕಟ್ಟಿಸ್ಕೊಳಕ್ಕೆ, ಹೌದಲ್ಲ? ಹಾಕಕ್ಕೆ ನೋಡ್ರಿ, ಹಂಗೆ ಭಾಳ ಚಲೋ ಕೊಟ್ಟರು. ಅದನ್ನ ತೊಗೊಂಡೋಗಿ ಅದನ್ನ ಕೊಟ್ಲು, ಬಿತ್ತಿದ ಅವ್ರ ಅಣ್ಣ. ಒಂದೇ ಸಲ ಒಂದು ಮುಟ್ಟಿಗ್ಯಾಗ ಒಂದು ಅರ್ಧ ಸಾಲ ಆಯಿತು. ಅರ್ಧ ಸಾಲಿನಾಗ ಜೋಳ ಎಷ್ಟು ಬಂದು ಅಂತ ಕೇಳಿದ್ರೆ 1 ಚೀಲ ಬಂದವು. ಅಷ್ಟು ಚಲೋ ಹೊಲ ಇದ್ದು. ಮುಂದೆ ಅದನ್ನು ರಾಶಿ ಮಾಡಿ ಮತ್ತಿಟ್ಟು ಮರು ವರ್ಷ ಮತ್ತೆ ಬಿತ್ತಿದ್ರು. 1 ಚೀಲ ಜೋಳ ಬಿಟ್ಟಿದ್ರು ಎಷ್ಟಾಗಿರ್ಬೇಕು? 100 ಚೀಲ. ಅದು 100 ಚೀಲ ಜೋಳ ಮತ್ತೆ ಬಿತ್ತಿದ್ರು. ಮತ್ತೆ ಅದು ಎಷ್ಟಾದವು ಅಂತ ಕೇಳಿದ್ರೆ 4 ವರ್ಷ ಅನ್ನೋರೊಳಗೆ 4000 ಚೀಲ ಜೋಳ ಆಗಿದ್ವು. 4000 ಚೀಲ ಜೋಳ ಆಗಿದ್ವು. ಅತ್ತಿ ಮಾವ ಕಾಯಕತ್ತಿದ್ರು, ಗಳಂಗ್ ಅವ್ರು ಕಾಯಕತ್ತಿದ್ರು. ಯಾರ ಕೈಯಾಗ ಗಳಂಗ್ ಕೊಡಬೇಕು ಕಾಯಕತ್ತಿದ್ರು. ಅಂದರು, ನಾವು ಜೋಳ ಕೊಟ್ಟಿದ್ವಲ್ಲ ಸ್ವಸ್ತೆರ, ಸಂಗವ್ವ, ಈರವ್ವ, ಕಮಲವ್ವ, ನಾಗವ್ವ ಎಲ್ಲಿದಾವ ಜೋಳ ತೊಗೊಂಬರ್ರಿ ಅಂದರು. ಒಂದೇದಕ್ಕೆ ಕೊಟ್ಟಿದ್ರಲ್ಲ ಸಣ್ಣ ಸೊಸಿಗೆ, ಆಕಿ ಬಾಯಾಗ ತಿಂದುಬಿಟ್ಟಿದ್ಲು. ಎಲ್ಲಿಂದ ತರಬೇಕು ಅಂದ್ಲಕ್ಕಿ. ಇನ್ನು 2ನೇದಕ್ಕೆ ಏನು ಮಾಡಿದ್ಲ್ರಿ? ಟ್ರೆಜರ್ಯಾಗ ಗಂಟು ಕಟ್ಟಿ ಒಳಗಿಟ್ಟಿದ್ಲು. ತೆಗೆದು ನೋಡಿದ್ಲು, ಎಲ್ಲ ಒಂದು ಜೋಳ ಇರಲಿಲ್ಲ. ಏನಾಗಿದ್ವು? ಎಲ್ಲ ಹಿಟ್ಟಾಗಿ ಹೋಗಿದ್ದು. ಅದನ್ನು ತಂದು ಕೊಟ್ಲು. ಇನ್ನು 3ನೇದಕ್ಕೆ ಉಗ್ಗಿದ್ಲಲ್ಲ, ವೇಸ್ಟ್ ಆಗಿತ್ತು. ಇನ್ನು 4ನೇದಕ್ಕೆ 1 ವಾರ ಟೈಮ್ ಕೊಡ್ರಿ ಮಾವಾರ, ತೊಗೊಂಬರ್ತೀನಿ ಅಂದ್ಲು. 100 ಎತ್ತು ಬಂಡಿ ಮಾಡಿಕೊಂಡು 100 ಚೀಲ ಹೇರ್ಕೊಂಬಂದ್ಲು. 4000 ಚೀಲ ಮನೆಗೆ ಬಂದಿದ್ವು. ಅತ್ತಿ ಮಾವ ಅಂತಾರೆ ಈಕಿಗೆ 1 ಮುಟ್ಟಿಗೆ ಜೋಳ ಕೊಟ್ರೆ 4000 ಚೀಲ ಜೋಳ ತಂದಾಳೆ. ಹೆಂಗೆ ತಂದೆ ಮಗಳ? ಸೊಸಿಯಲ್ ನೀನು ನನಗೆ ಮಗಳಿದ್ದಂಗೆವ್ವ, ಹೆಂಗೆ ತಂದಿ ಅಂತ ಕೇಳಿದ್ವು. ಮಾವಾರ, ನೀವು ಕೊಟ್ಟ ದಿವಸ ನಾವು ಊರಿಗೆ ಹೋದ್ನಲ್ರಿ, ನಮ್ಮ ಅಣ್ಣಾರ ಕೈಯಾಗ ಕೊಟ್ಟೆ, ಹೊಲ್ದಾಗ ಬಿತ್ತಿದ್ವಿ. ನೀವು ಬಿತ್ತಿದ ಮುಟ್ಟಿಗೆ ಜೋಳ 1 ಚೀಲ, ಅದು 1 ಚೀಲ ಬಿತ್ತಿದ್ವಿ, 1000 ಅದು ಮತ್ತೆ ಬಿತ್ತಿದ್ವಿ, 4000 ಚೀಲ ಆಗ್ಯಾವು. ಎಲ್ಲಿ ಹಚ್ಚಲಿ ಹೇಳ್ರಿ ಮನೆ? ಇನ್ನೊಂದು 10 ಕಟ್ಟಿಸ್ರಿ, ಹರ್ಚ್ತೀನಿ ಅಂತಂದ್ಲು. ಅವಾಗ ಮಾವನ್ನಂತ, ಗಳಂಗ್ ತಗೋರುವ ನೀ ಗಳಂಗ್ ಕಟ್ಕೊ ಅಂತೇಳಿ ಆಕಿ ಕೈಯಾಗ ಕಿಲಿ ಕೊಟ್ಟನಂತ. ಅತ್ತೆಯ ಮನಿಯಾಗ ಮುತ್ತಾಗಿ ಇರಬೇಕ, ಹೊತ್ತ